ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ಮುಂಬೈನ ಶುಭಾಂಗಿ ಚೊಲ್ಲೆ. ನನ್ನ ಪತಿಯವರು ಒಂದು ಪ್ರೈವೇಟ್ ಟ್ಯುಟೋರಿಯಲ್ ತರಗತಿಗಳನ್ನು ನಡೆಸುತ್ತಿದ್ದರು. ಅದು ನಷ್ಟದಲ್ಲಿ ನಡೆಯುತ್ತಿತ್ತು. ನಮಗೆ ಬಾಡಿಗೆಯನ್ನು ಕಟ್ಟಲು ಕೂಡ ಕಷ್ಟವಾಗಿತ್ತು. ನಾನು ತೀವ್ರವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಿದೆ. ಒಬ್ಬ ಅಪರಿಚಿತ ವ್ಯಕ್ತಿಯು ನನ್ನ ಪತಿಯವರಿಗೆ ಕರೆ ಮಾಡಿ ವ್ಯವಹಾರದಲ್ಲಿ ತಾನೂ ಕೂಡ ಪಾಲುದಾರಿಕೆಯನ್ನು ಪಡೆಯಲು ಆಸಕ್ತಿ ಹೊಂದಿರುವುದಾಗಿ ಹೇಳಿದರು. ಅವರು ನನ್ನ ಪತಿಯವರಿಗೆ ಕೊಂಚ ಹಣವನ್ನು ಕೊಟ್ಟರು. ಅದರಿಂದ ನಮಗೆ ಬಾಡಿಗೆಯನ್ನು ಕಟ್ಟಲು ಸಾಧ್ಯವಾಯಿತು. ಕೊಂಚ ಹೆಚ್ಚಿಗೆ ಹಣ ಉಳಿಯಿತು. ಕೆಲವು ದಿನಗಳ ನಂತರ ನನ್ನ ಪತಿಯವರು ಹೆಚ್ಚಿನ ಚರ್ಚೆಗಾಗಿ ಅವರಿಗೆ ಕರೆಯನ್ನು ಮಾಡಿದರು. ಆದರೆ ಕರೆಯಲ್ಲಿ ಸಿಕ್ಕ ಉತ್ತರವೆಂದರೆ, ಈ ಸಂಖ್ಯೆಯು ಅಸ್ತಿತ್ವದಲ್ಲಿಲ್ಲ ಎಂದು. ನನ್ನ ಪತಿಯವರಿಗೆ ಅವರು ಕೊಟ್ಟ ಹಣವನ್ನು ಹಿಂದಕ್ಕೆ ಪಡೆಯಲು ಆ ವ್ಯಕ್ತಿಯು ಬರಲೇ ಇಲ್ಲ. ಶ್ರೀ ಭಗವಾನರೇ ಭೌತಿಕವಾಗಿ ಪ್ರತ್ಯಕ್ಷರಾಗಿ ನಮಗೆ ಸಹಾಯ ಮಾಡಲು ಧಾವಿಸಿ ಬಂದರೆಂದು ನಮಗೆ ಹೆಚ್ಚು ಸ್ಪಷ್ಟವಾಯಿತು. ಭಗವತ್ ಸಾಕ್ಷಾತ್ಕಾರ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.